ಬೆಂಗಳೂರಿನ ಮತ್ತಿಬ್ಬರಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಮಲ್ಲೇಶ್ವರ, ರಾಜಾಜಿನಗರದಲ್ಲಿ ಇಬ್ಬರಲ್ಲಿ ಪಾಸಿಟಿವ್ ಕಂಡುಬಂದಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೂ ಕೂಡ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಹೋಮ್ ಐಸೋಲೇಷನ್ನಲ್ಲಿ ಇಬ್ಬರು ಕೂಡ ಇದ್ದಾರೆ. ಕೊರೋನಾ ಮತ್ತಷ್ಟು ಕಾಣಿಸಿಕೊಳ್ತಾ ಇದೆ ಬೆಂಗಳೂರಿನಲ್ಲಿ. ರಾಜಾಜಿನಗರದಲ್ಲಿ 38 ವರ್ಷದ ವ್ಯಕ್ತಿಯೊಬ್ಬರಿಗೆ ಕಾಣಿಸಿಕೊಂಡಿದೆ. ಮಲ್ಲೇಶ್ವರಂನಲ್ಲಿ 45 ವರ್ಷದ ವ್ಯಕ್ತಿ. ಇಬ್ಬರಿಗೂ ಕೂಡ ಟ್ರಾವೆಲ್ ಹಿಸ್ಟರಿ ಇಲ್ಲ. ಸೊ ಹಾಗಾಗಿ ಮತ್ತೆ ಬೆಂಗಳೂರಿನಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಬೆಂಗಳೂರಿನಲ್ಲಿ ಕೊರೋನಾ ಪ್ರಮಾಣ ಸ್ವಲ್ಪ ಹೆಚ್ಚಾಗಿದೆ ಅಂತ ನಿನ್ನೆ ನಾವು ವೈದ್ಯರುಗಳ ಹತ್ರ ಮಾತನಾಡ್ತಾ ಇದ್ದಾಗ ನಮ್ಮ ರಿಪಬ್ಲಿಕ್ ಲೈವ್ನಲ್ಲಿ ಅವ್ರು ಹೇಳ್ತಾ ಇದ್ರು, ಹಿಂದಿನಷ್ಟು ಭಯಪಡಬೇಕಾಗಿಲ್ಲ ಅಂತ. ಒಂದು 4-5 ದಿನ ರೆಸ್ಟ್, ಆದ್ರೆ ಅಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಒಂದು 4-5 ದಿನ ರೆಸ್ಟ್ ತಗೊಂಡು ಅದಕ್ಕೆ ಬೇಕಾಗಿದ್ದಂತ ಪ್ರಿಕಾಷನರಿ ಮೆಜರ್ಸ್ ಮತ್ತೆ ಮೆಡಿಸಿನ್ಸ್ ತಗೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಇನ್ನು ವೈದ್ಯರು ಏನ್ ಹೇಳ್ತಾರೆ. ಆರೋಗ್ಯ ಇಲಾಖೆ ಏನೆಲ್ಲ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ? ವೀರೇಶ್, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಕೊರೋನಾ ಹೊಸತಳಿ ಮತ್ತೆ ಕಾಲಿಟ್ಟಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಜನ ಭಯಪಡ್ತಿದ್ರೆ, ಮತ್ತೊಂದ್ ಕಡೆ ಶಾಲೆಗಳು ಪುನರಾರಂಭ ಆಗ್ತಿದ್ದಾವೆ. ಹೀಗಾಗಿ ಮಕ್ಕಳಲ್ಲಿ ಮತ್ತು ವೈದ್ಯರಲ್ಲಿ ಈ ಒಂದು ಹೊಸ ತಳಿ ಅಟ್ಯಾಕ್ ಆಗುತ್ತೆ, ಬೇಗ ಪ್ರಮಾಣದಲ್ಲಿ ಹರಡುತ್ತೆ ಎಂಬುದು ಒಂದ್ ಕಡೆ ತಜ್ಞರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ವಾರಕ್ಕೊಮ್ಮೆ ಸಭೆ ಮಾಡಲು ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ಕೇಂದ್ರದಿಂದ ಯಾವ ರೀತಿ ಗೈಡ್ಲೈನ್ಸ್ ಬರುತ್ತೆ, ಮತ್ತೊಂದ್ ಕಡೆ ತಜ್ಞರು ಸಹ ಏನೋ ಒಂದು ಚರ್ಚೆ ಆಗುತ್ತೆ. ಯಾಕಂದ್ರೆ ಈ ಒಂದು ಹೊಸ ತಳಿ ಯಾವ ರೀತಿ ಪ್ರಭಾವ ಬೀರುತ್ತೆ, ಏನಾದ್ರೂ ಡೆತ್ ರೇಟ್ಗಳು ಜಾಸ್ತಿ ಆಗ್ಬೋದಾ, ಅಟ್ಯಾಕ್ ಯಾರ ಮೇಲೆ, ವೈದ್ಯರು ಅಂದ್ರೆ ವೃದ್ಧರಿಗೆ ಆಗುತ್ತಾ, ಮಕ್ಕಳಲ್ಲಿ ಆಗುತ್ತಾ, ಯಾವ ಪ್ರಮಾಣದಲ್ಲಿ ಆಗುತ್ತೆ, ಇದರಿಂದ ಈ ಒಂದು ಹೊಸ ತಳಿ ಏನಾದ್ರೂ ಜಾಸ್ತಿ ಸಾವು ನೋವು ಸಂಭವಿಸುತ್ತಾ, ಇವೆಲ್ಲವನ್ನ ಏನೋ ಚೆಕ್ ಮಾಡಲು ಮತ್ತೊಂದ್ ಕಡೆ ಪರಿಶೀಲನೆ ಮಾಡಲು ಒಂದ್ ಕಡೆ ಹೊಸ ತಳಿ ಬಗ್ಗೆ ಗಮನ ನೀಡಲು ಇದೀಗ ಟ್ಯಾಕ್ಸ್ ಸದಸ್ಯರು ಮತ್ತು ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಇಲಾಖೆ ಮುಂದಾಗಿದೆ. ಹೀಗಾಗಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇವತ್ತಿನಿಂದ ಕೋವಿಡ್ ವಾರ್ಡ್ಗಳು ಸಹ ಶುರುವಾಗುತ್ತೆ, ವ್ಯಾಕ್ಸಿನ್ ಸಹ ಅಂದ್ರೆ ಟೆಸ್ಟಿಂಗ್ ಸಹ ಆರಂಭವಾಗುತ್ತೆ. ಯಾಕಂದ್ರೆ ಟೆಸ್ಟ್ ಯಾವ ರೀತಿ ಟೆಸ್ಟಿಂಗ್ ನಡೆದ್ರೆ ಯಾವ ರೀತಿ ಪ್ರಕರಣಗಳು ಜಾಸ್ತಿ ಆಗಬಹುದಾ, ಯಾಕಂದ್ರೆ ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ಈ ಒಂದು ವೈರಸ್ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದ್ರೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮುಂದಾಗಿದ್ರೆ ಸದ್ಯಕ್ಕೆ ಯಾವ ರೀತಿ ಗೈಡ್ಲೈನ್ಸ್ ಇಲ್ಲ. ಯಾಕಂದ್ರೆ ಕೇರಳ ಭಾಗದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ಸಹ ಯಾವ ರೀತಿ ಈ ಒಂದು ಹೊಸ ತಳಿ ಪ್ರಭಾವ ಬೀರುತ್ತೆ, ಏನಾದರೂ ಅಲ್ಲಿ ಜಾಸ್ತಿ ಪ್ರಮಾಣ ಜಾಸ್ತಿ ಆಗಬಹುದು, ಎಲ್ಲವೂ ಸಹ ಟ್ಯಾಕ್ಸ್ ಸದಸ್ಯರು ಗಮನ ಹರಿಸಿದ್ದಾರೆ. ಮತ್ತು ಕೇಂದ್ರದಿಂದ ಯಾವ ರೀತಿಯ ಗೈಡ್ಲೈನ್ಸ್ ಬರುತ್ತೆ ಅದೆಲ್ಲವೂ ಫಾಲೋ ಮಾಡಲು ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತೊಂದು ಕಡೆ ಸಿಎಂ ಅವರು ಸಹ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಹೊಸ ತಳಿ ಬಗ್ಗೆ ಜಾಗೃತಿ ಇರಲಿ, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಲ್ಲವೂ ಕ್ರಮ ಕೈಗೊಳ್ಳು, ಪ್ರತಿಯೊಂದು ಮಾಹಿತಿಯನ್ನು ನಮಗೆ ನೀಡಿ ಅಂತ ಒಂದ್ ಕಡೆ ಆರೋಗ್ಯ ಸಚಿವರಿಗೆ ಸಿಎಂ ಅವರು ಸಹ ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಪ್ರತಿಯೊಂದು ಮಾಹಿತಿಯನ್ನು ತೆಗೆದುಕೊಳ್ತಿದ್ರೆ, ಕೇಂದ್ರ ಜೊತೆ ಅಧಿಕಾರಿಗಳ ಜೊತೆ ಟಚ್ ಅಲ್ಲಿ ಇದ್ದಾರೆ. ಏನೆಲ್ಲ ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತೆ ಎಲ್ಲವನ್ನ ಪಾಲನೆ ಮಾಡ್ತಿದ್ರೆ, ಮತ್ತೊಂದ್ ಕಡೆ ಗುಂಪಾಗಿ ಸೇರುವುದು, ಮತ್ತೊಂದ್ ಕಡೆ ವೃದ್ಧರು ಆರೋಗ್ಯವಾಗಿ ಇರಬೇಕು, ಮತ್ತೊಂದ್ ಕಡೆ ಅವ್ರಿಗೇನಾದ್ರೂ ಉಸಿರಾಟ ತೊಂದರೆ, ಜ್ವರ ಬಂದ್ರೆ ಟೆಸ್ಟ್ ಮಾಡಲು ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲವೂ ಅಧಿಕಾರಿಗಳಿಗೆ ಇದೀಗ ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಇಲಾಖೆ ಆಯುಕ್ತರು ಸಹ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ತಡೆಗಟ್ಟಲು ಅಂದ್ರೆ ಹೊಸ ತಳಿಯನ್ನ ಭಯ ಬೇಡ, ಈ ಒಂದು ಹೊಸ ತಳಿ ಯಾವ ರೀತಿ ಇರುತ್ತೆ ಎಂಬುದು ನಾವು ಸಹ ಪರಿಶೀಲನೆ ಮಾಡ್ತೀವಿ. ಜನರು ಭಯಪಡೋ ಅಗತ್ಯ ಇಲ್ಲ, ಮಾಸ್ಕ್ ಕಡ್ಡಾಯ ಮಾಡಿಲ್ಲ, ಯಾವುದು ಕ್ವಾರಂಟೈನ್ ಲಾಕ್ಡೌನ್ ಯಾವುದೂ ಇರಲ್ಲ. ಹೀಗಾಗಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ 29 ಶಾಲೆ ಆರಂಭವಾಗುತ್ತೆ, ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರಬಹುದು. ಹೀಗಾಗಿ ಖಾಸಗಿ ಶಾಲೆಯ ಸಂಘಟನೆಗಳು ಸಹ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಕಡ್ಡಾಯ ಮಾಡಿದ್ರೆ, ಅಂದ್ರೆ ಮಕ್ಕಳು ಏನಾದ್ರೂ ಹುಷಾರಿಲ್ಲ, ಏನಾದ್ರೂ ಜ್ವರ ನೆಗಡಿ ಬಂದ್ರೆ ಶಾಲೆಗೆ ಕಳಿಸಬೇಡಿ. ಅಕಸ್ಮಾತ್ ಏನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದ್ರೆ ಮಾಸ್ಕ್ ಕಡ್ಡಾಯ ಮಾಡಿದರೆ, ಸ್ಯಾನಿಟೈಸ್ ವ್ಯವಸ್ಥೆ ಮಾಡಿದರೆ. ಶಿಕ್ಷಕರು ಸಹ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು, ಕೋವಿಡ್ ಯಾವ ರೀತಿ ಇರಬೇಕು, ಸಾಮಾಜಿಕ ಅಂತರ ಯಾವ ರೀತಿ ಕಾಪಾಡಬೇಕು, ಮಕ್ಕಳಿಗೆ ಸಹ ಜಾಗೃತಿ ಮೂಡಿಸಬೇಕಂತ ಒಂದ್ ಕಡೆ ಖಾಸಗಿ ಶಾಲೆಯ ಸಂಘಟನೆಗಳು ಸಹ ಮುಂದಾಗಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಕ್ರಮಕ್ಕೆ ಒಂದ್ ಕಡೆ ಆರೋಗ್ಯ ಇಲಾಖೆ ಮುಂದಾಗಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ಮತ್ತಿಬ್ಬರಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಂಡಿದೆ. ಮಲ್ಲೇಶ್ವರ, ರಾಜಾಜಿನಗರದಲ್ಲಿ ಇಬ್ಬರಲ್ಲಿ ಪಾಸಿಟಿವ್ ಕಂಡುಬಂದಿದೆ. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಲ್ಲಿ ಈ ವೈರಸ್ ಪತ್ತೆಯಾಗಿದೆ. ಮಲ್ಲೇಶ್ವರಂನ 45 ವರ್ಷದ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೂ ಕೂಡ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ಹೋಮ್ ಐಸೋಲೇಷನ್ನಲ್ಲಿ ಇಬ್ಬರು ಕೂಡ ಇದ್ದಾರೆ. ಕೊರೋನಾ ಮತ್ತಷ್ಟು ಕಾಣಿಸಿಕೊಳ್ತಾ ಇದೆ ಬೆಂಗಳೂರಿನಲ್ಲಿ. ರಾಜಾಜಿನಗರದಲ್ಲಿ 38 ವರ್ಷದ ವ್ಯಕ್ತಿಯೊಬ್ಬರಿಗೆ ಕಾಣಿಸಿಕೊಂಡಿದೆ. ಮಲ್ಲೇಶ್ವರಂನಲ್ಲಿ 45 ವರ್ಷದ ವ್ಯಕ್ತಿ. ಇಬ್ಬರಿಗೂ ಕೂಡ ಟ್ರಾವೆಲ್ ಹಿಸ್ಟರಿ ಇಲ್ಲ.
ಸೊ ಹಾಗಾಗಿ ಮತ್ತೆ ಬೆಂಗಳೂರಿನಲ್ಲಿ ಕರೋನಾ ಕಾಣಿಸಿಕೊಂಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಬೆಂಗಳೂರಿನಲ್ಲಿ ಕರೋನಾ ಪ್ರಮಾಣ ಸ್ವಲ್ಪ ಹೆಚ್ಚಾಗಿದೆ ಅಂತ ನಿನ್ನೆ ನಾವು ವೈದ್ಯರುಗಳ ಹತ್ರ ಮಾತನಾಡ್ತಾ ಇದ್ದಾಗ ನಮ್ಮ ರಿಪಬ್ಲಿಕ್ ಲೈವ್ ನಲ್ಲಿ ಅವ್ರು ಹೇಳ್ತಾ ಇದ್ರು ಹಿಂದಿನಷ್ಟು ಭಯ ಪಡಬೇಕಾಗಿಲ್ಲ ಅಂತ. ಒಂದು 4-5 ದಿನ ರೆಸ್ಟ್, ಆದ್ರೆ ಅಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಒಂದು 4-5 ದಿನ ರೆಸ್ಟ್ ತಗೊಂಡು ಅದಕ್ಕೆ ಬೇಕಾಗಿದ್ದಂತ ಪ್ರಿಕಾಷನರಿ ಮೆಜರ್ಸ್ ಮತ್ತೆ ಮೆಡಿಸಿನ್ಸ್ ತಗೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ರು. ಗೊತ್ತಿಲ್ಲ ಇನ್ನು ವೈದ್ಯರು ಏನ್ ಹೇಳ್ತಾರೆ. ಆರೋಗ್ಯ ಇಲಾಖೆ ಏನೆಲ್ಲ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದೆ ವೀರೇಶ್, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ? ಶ್ರೀಲಕ್ಷ್ಮಿ, ಕೊರೋನಾ ಹೊಸತಳಿ ಮತ್ತೆ ಕಾಲಿಟ್ಟಿದೆ. ಹೀಗಾಗಿ ಎಲ್ಲೊಂದ್ ಕಡೆ ಜನ ಭಯ ಪಡ್ತಿದ್ರೆ, ಮತ್ತೊಂದ್ ಕಡೆ ಶಾಲೆಗಳು ಪುನರಾರಂಭ ಆಗ್ತಿದ್ದಾವೆ. ಹೀಗಾಗಿ ಮಕ್ಕಳಲ್ಲಿ ಮತ್ತು ವೈದ್ಯರಲ್ಲಿ ಈ ಒಂದು ಹೊಸ ತಳಿ ಅಟ್ಯಾಕ್ ಆಗುತ್ತೆ, ಬೇಗ ಪ್ರಮಾಣದಲ್ಲಿ ಹರಡುತ್ತೆ ಎಂಬುದು ಒಂದ್ ಕಡೆ ತಜ್ಞರು ಸಹ ಹೇಳ್ತಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ವಾರಕ್ಕೊಮ್ಮೆ ಸಭೆ ಮಾಡಲು ಮುಂದಾಗಿದ್ದಾರೆ. ಮತ್ತೊಂದ್ ಕಡೆ ಕೇಂದ್ರದಿಂದ ಯಾವ ರೀತಿ ಗೈಡ್ಲೈನ್ಸ್ ಬರುತ್ತೆ, ಮತ್ತೊಂದ್ ಕಡೆ ತಜ್ಞರು ಸಹ ಏನೋ ಒಂದು ಚರ್ಚೆ ಆಗುತ್ತೆ. ಯಾಕಂದ್ರೆ ಈ ಒಂದು ಹೊಸ ತಳಿ ಯಾವ ರೀತಿ ಪ್ರಭಾವ ಬೀರುತ್ತೆ, ಏನಾದ್ರೂ ಡೆತ್ ರೇಟ್ಗಳು ಜಾಸ್ತಿ ಆಗ್ಬೋದಾ, ಅಟ್ಯಾಕ್ ಯಾರ ಮೇಲೆ, ವೈದ್ಯರು ಅಂದ್ರೆ ವೃದ್ಧರಿಗೆ ಆಗುತ್ತಾ, ಮಕ್ಕಳಲ್ಲಿ ಆಗುತ್ತಾ, ಯಾವ ಪ್ರಮಾಣದಲ್ಲಿ ಆಗುತ್ತೆ, ಇದರಿಂದ ಈ ಒಂದು ಹೊಸ ತಳಿ ಏನಾದ್ರೂ ಜಾಸ್ತಿ ಸಾವು ನೋವೇನೋ ಸಂಭವಿಸುತ್ತಾ, ಇವೆಲ್ಲವನ್ನ ಏನೋ ಚೆಕ್ ಮಾಡಲು ಮತ್ತೊಂದ್ ಕಡೆ ಪರಿಶೀಲನೆ ಮಾಡಲು ಒಂದ್ ಕಡೆ ಹೊಸ ತಳಿ ಬಗ್ಗೆ ಗಮನ ಇಡಲು ಇದೀಗ ಟ್ಯಾಕ್ಸ್ ಸದಸ್ಯರು ಮತ್ತು ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಇಲಾಖೆ ಸಹ ಮುಂದಾಗಿದೆ. ಹೀಗಾಗಿ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಇವತ್ತಿನಿಂದ ಕೋವಿಡ್ ವಾರ್ಡ್ಗಳು ಸಹ ಶುರುವಾಗುತ್ತೆ, ವ್ಯಾಕ್ಸಿನ್ ಸಹ ಅಂದ್ರೆ ಟೆಸ್ಟಿಂಗ್ ಸಹ ಆರಂಭವಾಗುತ್ತೆ. ಯಾಕಂದ್ರೆ ಟೆಸ್ಟ್ ಯಾವ ರೀತಿ ಟೆಸ್ಟಿಂಗ್ ನಡೆದ್ರೆ ಯಾವ ರೀತಿ ಪ್ರಕರಣಗಳು ಜಾಸ್ತಿ ಆಗಬಹುದಾ, ಯಾಕಂದ್ರೆ ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೊಂದು ಕಡೆ ಈ ಒಂದು ವೈರಸ್ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬಂದ್ರೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಮುಂದಾಗಿದ್ರೆ ಸದ್ಯಕ್ಕೆ ಯಾವ ರೀತಿಯ ಗೈಡ್ಲೈನ್ಸ್ ಇಲ್ಲ. ಯಾಕಂದ್ರೆ ಕೇರಳ ಭಾಗದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ಸಹ ಯಾವ ರೀತಿ ಈ ಒಂದು ಹೊಸ ತಳಿ ಪ್ರಭಾವ ಬೀರುತ್ತೆ, ಏನಾದರೂ ಅಲ್ಲಿ ಜಾಸ್ತಿ ಪ್ರಮಾಣ ಜಾಸ್ತಿ ಆಗಬಹುದು, ಎಲ್ಲವೂ ಸಹ ಟ್ಯಾಕ್ಸ್ ಸದಸ್ಯರು ಗಮನ ಹರಿಸಿದ್ದಾರೆ. ಮತ್ತು ಕೇಂದ್ರದಿಂದ ಯಾವ ರೀತಿಯ ಗೈಡ್ಲೈನ್ಸ್ ಬರುತ್ತೆ ಅದೆಲ್ಲವೂ ಫಾಲೋ ಮಾಡಲು ಇದೀಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತೊಂದು ಕಡೆ ಸಿಎಂ ಅವರು ಸಹ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ಒಂದು ಹೊಸ ತಳಿ ಬಗ್ಗೆ ಜಾಗೃತಿ ಇರಲಿ, ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಎಲ್ಲವೂ ಕ್ರಮ ಕೈಗೊಳ್ಳಿ, ಪ್ರತಿಯೊಂದು ಮಾಹಿತಿಯನ್ನು ನಮಗೆ ನೀಡಿ ಅಂತ ಒಂದ್ ಕಡೆ ಆರೋಗ್ಯ ಸಚಿವರಿಗೆ ಸಿಎಂ ಅವರು ಸಹ ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆ ಪ್ರತಿಯೊಂದು ಮಾಹಿತಿಯನ್ನು ತೆಗೆದುಕೊಳ್ತಿದ್ರೆ, ಕೇಂದ್ರ ಜೊತೆ ಅಧಿಕಾರಿಗಳ ಜೊತೆ ಟಚ್ ಅಲ್ಲಿ ಇದ್ದಾರೆ, ಏನೆಲ್ಲ ಗೈಡ್ಲೈನ್ಸ್ ಬಿಡುಗಡೆ ಆಗುತ್ತೆ ಎಲ್ಲವನ್ನ ಪಾಲನೆ ಮಾಡ್ತಿದ್ರೆ. ಮತ್ತೊಂದ್ ಕಡೆ ಗುಂಪಾಗಿ ಸೇರುವುದು, ಮತ್ತೊಂದ್ ಕಡೆ ವೃದ್ಧರು ಆರೋಗ್ಯವಾಗಿ ಇರಬೇಕು, ಮತ್ತೊಂದ್ ಕಡೆ ಅವ್ರಿಗೇನಾದ್ರೂ ಉಸಿರಾಟ ತೊಂದರೆ, ಜ್ವರ ಬಂದ್ರೆ ಟೆಸ್ಟ್ ಮಾಡಲು ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲವೂ ಅಧಿಕಾರಿಗಳಿಗೆ ಇದೀಗ ಆರೋಗ್ಯ ಸಚಿವರು ಮತ್ತು ಆರೋಗ್ಯ ಇಲಾಖೆ ಆಯುಕ್ತರು ಸಹ ಖಡಕ್ ಸೂಚನೆ ಸಹ ನೀಡಿದ್ದಾರೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ತಡೆಗಟ್ಟಲು ಅಂದ್ರೆ ಹೊಸ ತಳಿಯನ್ನ ಭಯ ಬೇಡ, ಈ ಒಂದು ಹೊಸ ತಳಿ ಯಾವ ರೀತಿ ಇರುತ್ತೆ ಎಂಬುದು ನಾವು ಸಹ ಪರಿಶೀಲನೆ ಮಾಡ್ತೀವಿ. ಜನರು ಭಯಪಡೋ ಅಗತ್ಯ ಇಲ್ಲ, ಮಾಸ್ಕ್ ಕಡ್ಡಾಯ ಮಾಡಿಲ್ಲ, ಯಾವುದು ಕ್ವಾರಂಟೈನ್ ಲಾಕ್ಡೌನ್ ಯಾವುದೂ ಇರಲ್ಲ. ಹೀಗಾಗಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ 29 ಶಾಲೆ ಆರಂಭವಾಗುತ್ತೆ, ಮಕ್ಕಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರಬಹುದು. ಹೀಗಾಗಿ ಖಾಸಗಿ ಶಾಲೆಯ ಸಂಘಟನೆಗಳು ಸಹ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಕಡ್ಡಾಯ ಮಾಡಿದ್ರು. ಅಂದ್ರೆ ಮಕ್ಕಳು ಏನಾದ್ರೂ ಹುಷಾರಿಲ್ಲ, ಏನಾದ್ರೂ ಜ್ವರ ನೆಗಡಿ ಬಂದ್ರೆ ಶಾಲೆಗೆ ಕಳಿಸಬೇಡಿ, ಅಕಸ್ಮಾತ್ ಏನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬಂದ್ರೆ ಮಾಸ್ಕ್ ಕಡ್ಡಾಯ ಮಾಡಿದ್ದಾರೆ, ಸ್ಯಾನಿಟೈಸ್ ವ್ಯವಸ್ಥೆ ಮಾಡಿದ್ದಾರೆ. ಶಿಕ್ಷಕರು ಸಹ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು, ಕೋವಿಡ್ ಯಾವ ರೀತಿ ಇರಬೇಕು, ಸಾಮಾಜಿಕ ಅಂತರ ಯಾವ ರೀತಿ ಕಾಪಾಡಬೇಕು, ಮಕ್ಕಳಲ್ಲಿ ಸಹ ಜಾಗೃತಿ ಮೂಡಿಸಬೇಕಂತ ಒಂದ್ ಕಡೆ ಖಾಸಗಿ ಶಾಲೆಯ ಸಂಘಟನೆಗಳು ಸಹ ಮುಂದಾಗಿದ್ದಾರೆ. ಹೀಗಾಗಿ ಎಲ್ಲ ರೀತಿಯ ಕ್ರಮಕ್ಕೆ ಒಂದ್ ಕಡೆ ಆರೋಗ್ಯ ಇಲಾಖೆ ಮುಂದಾಗಿದೆ ಅಂತ ಹೇಳ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.